ಧಾರವಾಡ, ಹುಬ್ಬಳ್ಳಿ. ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಅಸ್ಮಿತೆ ಮತ್ತು ಕನ್ನಡ ನಾಡು ನುಡಿಯ ಗೌರವಕ್ಕಾಗಿ ಹುಬ್ಬಳ್ಳಿಯ ಬಸ್ ನಿಲ್ದಾಣಗಳಿಗೆ ಮಹನೀಯರ ಹೆಸರು ನಾಮಕರಣ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ಕನ್ನಡಿಗರ ನಾಮಕರಣ ಚಳುವಳಿ ಸಂಘಟನೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಮುಂದಾಗಿದೆ. ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ಬಳಿ ಇರುವ ಹಳೆಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಗೋಕಾಕ್ ಚಳುವಳಿಯ ಐತಿಹಾಸಿಕ ನಾಯಕತ್ವ ವಹಿಸಿದ್ದ ಕರ್ನಾಟಕ ರತ್ನ ಡಾ. ರಾಜ್ಕುಮಾರ್ ಅವರ ಹೆಸರನ್ನು ಇಡಬೇಕು ಎಂಬುದು ಪ್ರಮುಖ ಬೇಡಿಕೆ. 1982-83ರ ಗೋಕಾಕ್ ಚಳುವಳಿಯಲ್ಲಿ ಡಾ. ರಾಜ್ಕುಮಾರ್ ಅವರು ಕಡಪ ಮೈದಾನದಲ್ಲಿ ನೀಡಿದ ಭಾಷಣ ಲಕ್ಷಾಂತರ ಕನ್ನಡಿಗರಿಗೆ ಸ್ಫೂರ್ತಿಯಾಗಿದೆ ಎಂದು ಸಂಘಟನೆ ತಿಳಿಸಿದೆ. ಅದೇ ರೀತಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣ ಅವರ ಹೆಸರನ್ನು ಗೋಕುಲ ರಸ್ತೆ ಹೊಸ ಬಸ್ ನಿಲ್ದಾಣಕ್ಕೆ ನಾಮಕರಣ ಮಾಡಬೇಕೆಂದು ಒತ್ತಾಯಿಸಲಾಗಿದೆ. ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ತಿಳಿಸುವ ಉದ್ದೇಶ ಇದಾಗಿದೆ. ಈ ಕುರಿತು ಮಾತನಾಡಿದ ಕರ್ನಾಟಕ ಕನ್ನಡಿಗರ ನಾಮಕರಣ ಚಳುವಳಿಯ ಯುವ ಅಧ್ಯಕ್ಷ ಶ್ರೀಂಗದ ಶೆಟ್, ಫೆಬ್ರವರಿ 16ರಂದು ಬೆಂಗಳೂರಿನಲ್ಲಿ ಹಿರಿಯ ಕಲಾವಿದರ ಜೊತೆ ಸಭೆ ನಡೆಸಲಾಗುವುದು ಮತ್ತು ಮಾರ್ಚ್ ತಿಂಗಳಲ್ಲಿ ಹುಬ್ಬಳ್ಳಿಯಲ್ಲಿ 50,000ಕ್ಕೂ ಹೆಚ್ಚು ಕನ್ನಡಿಗರನ್ನು ಸೇರಿಸಿ ಬೃಹತ್ ಚಳುವಳಿ ನಡೆಸಲಾಗುವುದು ಎಂದು ತಿಳಿಸಿದರು. ಮೊದಲನೇದಾಗಿ ನನಗೆ ಧನ್ಯವಾದ ಅರ್ಪಿಸುತ್ತೇನೆ. ನನಗೆ ರಾಜ್ಯದ ಯುವ 4 ವಿಮಾನ ನಿಲ್ದಾಣ ನಾಮಕರಣ ಸಮಿತಿಯಲ್ಲಿ ಯುವ ಅಧ್ಯಕ್ಷ ಮಾಡಿದ್ದಕ್ಕೆ. ಈ ಒಂದು ಒಳ್ಳೆ ದೊಡ್ಡ ಪೋಸ್ಟ್ ನನಗೆ ಕೊಟ್ಟಿರೋದು ತುಂಬಾ ಗೌರವ ಸ್ಥಾನ ಕೊಟ್ಟಿದೆ. ಈ ಒಂದು ಪೋಸ್ಟಿಗೆ ನಾನು ಒಂದು ಒಳ್ಳೆ ಕಾರ್ಯ ಹಾಗೂ ನಿಷ್ಠೆಯಿಂದ 4 ಹೆಸರು ಏನು ನಮ್ಮ ವೀರ ಯೋಧರು ಏನು ಅದನ್ನ ಮಾಡಿದ್ರಲ್ಲ, ಹೋರಾಟಗ ಮಾಡಿದ್ರಲ್ಲ, ಅವರ ಒಂದು ಹೆಸರು ನಾಮಕರಣವನ್ನು ನಾನು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಯೂತ್ಗಳನ್ನ ಸೇರಿಸ್ಬಿಟ್ಟು ಈ ಒಂದು ನಾಮಕರಣ ಚಳುವಳಿಯನ್ನ ಒಂದು ಯಶಸ್ವಿಗೊಳಿಸ್ಬೇಕಂತ ಒಂದು ಆಸೆ ಇಟ್ಕೊಂಡು ಬಂದಿದ್ದೀನಿ. ನಾವು ಮಾರ್ಚ್ 28ರಂದು ಒಂದು ಬೃಹತ್ ಹೋರಾಟ ಮಾಡ್ಬೇಕಂತ ಇದ್ದೀವಿ. ಆಲ್ರೆಡಿ ನಮ್ಮ ಮುತ್ತಣ್ಣವರು, ನಾನು ಈಗ ಜಾಯ್ನ್ ಆಗಿದ್ರಿಂದ ಮುಂಚೆ ನಮ್ಮ ಮುತ್ತಣ್ಣವರೆಲ್ಲ ಒಂದು 2 ಲೆಟರ್ ಅನ್ನು ಕೊಟ್ಟಿದ್ದಾರೆ, ಗೌರ್ಮೆಂಟ್ ಸಲ್ಲಿಸಿದ್ದಾರೆ. ಮತ್ತೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದಲೂ ಟರಾವ್ ಪಾಸ್ ಆಗಿದೆ. ಸೊ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರು ಕೂಡ ಹೋಗಿ ಮೊನ್ನೆ ರೀಸೆಂಟ್ಲಿ ಏವಿಯೇಷನ್ ಮಿನಿಸ್ಟ್ರಿಗೆ ಒಂದು ಪತ್ರ ಕೊಟ್ಟಿದ್ದಾರೆ. 2ನೇ ಪತ್ರ ಕೊಟ್ಟಿದ್ದಾರೆ, ಮೂರನೇ ಪತ್ರ ಕೊಟ್ಟಿದ್ದಾರೆ. ಸೊ ಮುಂದ್ ಬಂದ ದಿನದಲ್ಲಿ ನಾವು ಒಂದು ಮಾರ್ಚ್ 28 ತನಕ ನಾವು ಒಂದು ಕಾಲಾವಕಾಶ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಮುಂದ್ ಬರೋದ್ರಲ್ಲಿ ಆದ್ರೆ ತುಂಬಾ ಖುಷಿಯ ಸಂಗತಿ ನಮಗೆ. ಇಲ್ಲ ಅಂದ್ರೆ ನಾವು ನಮ್ಮ ಅಂದಾಜಷ್ಟು ಒಂದು 50,000 ಜನಕ್ಕೆ ನಾವು ಕೂಡಿಸಿ ಒಂದು ಶಾಂತ ರೀತಿಯಿಂದ ಒಂದು ಹೋರಾಟ ಮಾಡ್ಬೇಕಂತ ವಿಚಾರ ಇಟ್ಕೊಂಡಿದ್ದೀವಿ. ಇದಕ್ಕೆ ನಮ್ಗೆ ನಿಮ್ಮ ಬೆಂಬಲ ಹಾಗೂ ಜನತೆಯ ಬೆಂಬಲ ಬೇಕು. ಇದು 4 ಹೆಸರು ಚಳುವಳಿ ಆಕ್ಚುಲಿ ಆದಷ್ಟು ಬೇಗನೆ ಆಗ್ಬೇಕಿತ್ತು. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಇಡ್ತಿರೋದು, ಬೇರೆ ಯಾರ್ದು ಪ್ರೈವೇಟ್ ಹೆಸರು, ಯಾರ್ದು ಪೊಲಿಟಿಷಿಯನ್ ಹೆಸರು ಇಡ್ತಿಲ್ಲ. ಇದನ್ನ ಮುಂಚೆನೆ ಮಾಡಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು. ಇದು ಯಾಕೆ ಇಷ್ಟು ಹೇಳ್ಕೊಂಡು ಹೋಗ್ತಿದ್ದಾರೆ ಗೌರ್ಮೆಂಟ್ ಅವ್ರಿಗೆ ಗೊತ್ತಾಗ್ತಿಲ್ಲ. ಈಗ ಆದಷ್ಟು ಎಲ್ಲಾ ಕಡೆ ಏರ್ಪೋರ್ಟ್ ಅಲ್ಲಿ ಹೆಸರು ಇಟ್ಟಿದ್ದಾರೆ. ಈಗ ನಾವು ಕ್ರಾಂತಿವೀರ ಸಂಗೊಳ್ಳಿ ನಾರಾಯಣನ ಹೆಸರು ಇಡ್ತಿದೀವಿ. ಹಾಗೂ ನಮ್ಮ ಬಿಜಾಪುರಲ್ಲಿ ಬಸವೇಶ್ವರ ಗುರುಗಳದ ಅವ್ರ ಹೆಸರು ಇಡ್ತಿದೀವಿ. ಮತ್ತೆ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಕುವೆಂಪು ಅವರ ಹೆಸರು ಇಡ್ತಾ ಇದೀವಿ. ಬೆಳಗಾಮಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೆಸರು ಇಡ್ತಿದೀವಿ. ಸೊ ಈ 4 ಈ ಸಮಾಜಕ್ಕೆ ಒಂದು ಒಳ್ಳೆ ಸೊಸೈಟಿ ಕಟ್ಟಿರುವ ವ್ಯಕ್ತಿಗಳು ಇವರಲ್ಲ. ಇವ್ರದೊಂದು ಹೆಸರು ನಾವು ಇಡ್ತಿದೀವಿ ಅಂದ್ರೆ ನಾವು ಇಷ್ಟು ಪ್ರತಿಭಟನೆ ಮಾಡಬಾರ್ದು. ಮುಂಚೆನೆ ಇವೆಲ್ಲ ಕೆಲಸ ಆಗಿರ್ಬೇಕಿತ್ತು. ಪರವಾಗಿಲ್ಲ, ನಾವು ನಮ್ಮ ಹೋರಾಟ ನಾವು ಜಯ ಸಿಗೋವರೆಗೂ ನಾವು ಬಿಡಲ್ಲ. ಇದೇ ತರ ನಾವು ಹೋರಾಟವನ್ನು ಮಾಡ್ತಾನೆ ಇರ್ತೀವಿ ನಿರಂತರವಾಗಿ. ನಮಗೆ ನಂಬಿಕೆ ಇದೆ ಆ ಜಯ ಸಿಗುತ್ತೆ ಅಂತೇಳಿ ಅಂತ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಹೇಳ್ತೀನಿ. ಇದಕ್ಕೆ ನಮ್ಮ ಪತ್ರಿಕಾ ಬಾಂಧವರು ನಮಗೆ ಸಪೋರ್ಟ್ ಮಾಡಿ ಆದಷ್ಟು ನೀವು ಸ್ವಲ್ಪ ಪ್ರಚಾರಗೊಳಿಸ್ಬೇಕು ಅಂತ ಒಂದು ವಿನಂತಿಸ್ತೀನಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಧನ್ಯವಾದ. ಅಂದ್ರೆ ಇನ್ನೂ 50,000 ಜನಕ್ಕೆ ಕೂಡಿಸ್ಬಿಟ್ಟು ಒಂದು 50,000 ಜನದ ಒಂದು ಎಮೋಷನ್ಸ್ ನ ತಗೊಂಡೋಗಿ ಮತ್ತೆ ನಾವು ಸರ್ಕಾರ ಮುಂದೆ ಇಡ್ತೀವಿ. ಅದಾಗಿಲ್ಲ ಅಂದ್ರೆ ಮುಂದಿನ ವಿಚಾರಗಳ ನಾವು ಮುಂದೆ ಇಟ್ಕೊಳ್ತೀವಿ. ಇಷ್ಟ ದಿನ ನಾವು ಒಂದು 5,000 10,000 ಜನದಲ್ಲಿ ಮಾಡ್ತಾ ಇದ್ವಿ. ಒಂದು 50,000 ಜನದ ಎಮೋಷನ್ಸ್ ನಾವು ಮುಂದೋಗಿ ಇಡ್ತಾ ಇದೀವಿ. ಗೌರ್ಮೆಂಟ್ ಅಲ್ಲಿ ಸದ್ಯಕ್ಕೆ ನಾವು ಶಾಂತಿಯಿಂದನೇ ಮಾಡ್ಕೋಬೇಕನ್ನೋ ನನ್ನ ಒಂದು ತತ್ವ. ಸರ್, ನಾವು ರ್ಯಾಲಿನ ಇವಾಗ ಸಿದ್ದಾರೂಢ ಮಠದಿಂದ 3,000 ಮಠದಿಂದ ಚೆನ್ನಮ್ಮ ಸರ್ಕಲ್ ತನಕ ಮಾಡ್ತಿದೀವಿ ಸರ್. ನಮ್ಮ ಅಪೇಕ್ಷೆ ಅಷ್ಟಿದೆ ಸರ್. ರೂಪರೇಷೆ ಪ್ರಾರಂಭ ಮಾಡ್ತೀವಿ, ಇಲ್ಲ ರೂಪರೇಷೆ ಇನ್ನು ಸ್ಟಾರ್ಟ್ ಮಾಡ್ತಾರೆ.
ಬಹಳಷ್ಟು ಸಭೆ ಅಂತ 16ಕ್ಕೆ ನಾವು ಒಂದ್ ಸಭೆ ಮಾಡ್ತಾ ಇದೀವಿ. ಬೆಂಗಳೂರಲ್ಲಿ ಒಂದ್ ಸಭೆ. ಜೈ ಅವ್ರ ಜೊತೆ ಮಾಡ್ತಾ ಇದೀವಿ. ಅಲ್ಲಿ ನಾವು ಹಲವಾರು ಸಿನಿಮಾ ನಟಿಯರನ್ನ ತಗೊಂಬರಕ್ಕೆ ವಿಚಾರ ಮಾಡ್ತಾ ಇದೀವಿ. ಯಾಕಂದ್ರೆ ಅದರಿಂದ ಪ್ರಚಾರ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ನೀವು ನೋಡಿರ್ಬೋದು, ಮುಂಚೆ ಗೋಕಾಕ್ ಚಳವಳಿ ಎಲ್ಲ ನಮ್ಮ ಅಣ್ಣವರೆಲ್ಲ ಯಾವ ತರ ಮಾಡಿದ್ರು, ಅದಕ್ಕೆ ಯಾವ ತರ ಪ್ರಚಾರ ಸಿಕ್ತು, ಅದೇ ತರ ನಾವು ಇವಾಗಿನ ಯಾರು ನಮ್ಮ ಸ್ಟಾರ್ ಗಳಿದ್ದಾರೆ ಅವ್ರಿಂದ ಕರ್ಕೊಂಡ್ ಬಂದಿ ಒಂದು ಪ್ರಚಾರ ನಮ್ಗೊಂದು ಒಳ್ಳೇದ್ ಸಿಗುತ್ತೆ ಅನ್ನೋದೊಂದು ನಮ್ಮ ಇದು. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರನ್ನ ಹುಬ್ಬಳ್ಳಿಯ ಏನು ಕರ್ನಾಟಕ ರಾಜ್ಯದಲ್ಲಿ 4 ವಿಮಾನ ನಿಲ್ದಾಣಗಳ ಒಂದು ನಾಮಕರಣ ಚಳವಳಿ ಈಗಾಗಲೇ ಪ್ರಾರಂಭವಾಗಿದೆ. ಉತ್ತರ ಕರ್ನಾಟಕದ ಹುಬ್ಬಳ್ಳಿನಲ್ಲಿ ಆ ಒಂದು ವಿಚಾರವಾಗಿ ಮೊನ್ನೆ ಜನವರಿ 26 ಸಂಗೊಳ್ಳಿ ರಾಯಣ್ಣ ಹುತಾತ್ಮ ದಿನಾಚರಣೆ ದಿನ ನಮ್ಮ ಒಂದು ಕಾರ್ಯಕ್ರಮದ ಉದ್ಘಾಟನೆಗಾಗಿ ಏನು ಶ್ರೀಕಾಂತ್ ಸೇಠ್ ಅವರು ಆಗಮಿಸಿದ್ರು. ಆ ಹಿನ್ನೆಲೆಯಲ್ಲಿ ಅವರಿಗೆ ಈ ಒಂದು ಹೋರಾಟದ ರಾಜ್ಯದ ಯೂತ್ ಅಧ್ಯಕ್ಷರನ್ನಾಗಿ ಎಲ್ಲ ಚಳವಳಿಗಾರರು ಮತ್ತು ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ಎಲ್ಲರೂ ಸೇರ್ಕೊಂಡು ಒಂದು ಜವಾಬ್ದಾರಿ ನೀಡಲಾಗಿದೆ. ಆ ಪ್ರಕಾರವಾಗಿ ಅವರು ತಮ್ಮ ಒಂದು ಪ್ರಪ್ರಥಮ ಪತ್ರಿಕಾಗೋಷ್ಠಿಯನ್ನ ಅವರು ಕರೆದಿದ್ದಾರೆ. ಅವ್ರ ಜೊತೆ ಇವತ್ತು ನಮ್ಮ ಚಂದ್ರಶೇಖರ್ ಜುಟ್ಟಲ್ ಅವರು, ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಪ್ರಮುಖ ನಾಯಕರು, ಮಲ್ಲಿಕಾರ್ಜುನ್ ತಾಲೂರು ಅವರು, ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ಜಿಲ್ಲಾ ಅಧ್ಯಕ್ಷರು, ವೆಂಕಟ್ ಅವರು, ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು, ಸುನಿಲ್ ರೇವಣ್ಕರ್ ಅವರವರು, ನಮ್ಮ ಈ ಒಂದು ಚಳವಳಿಯ ಜಿಲ್ಲಾ ವಕ್ತಾರರು, ರಮೇಶ್ ನಲ್ವಡಿ ಕಾರ್ಯಾಧ್ಯಕ್ಷರು, ರಾಜು ಜೋಶಪ್ಪ ಅವರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ. ಇಷ್ಟು ತಮ್ಗೆಲ್ಲ ಸ್ವಾಗತವನ್ನು ಕೋರಿ ನಮ್ಮ ಶ್ರೀಕಾಂತ್ ಸೇಠ್ ಅವರು ತಮ್ಮ ವಿಚಾರಗಳನ್ನ ಹಂಚ್ಕೊಂತಾರ. ಅದಾದ್ಮೇಲೆ ನಮ್ಮ ಜುಟ್ಟಲ್ ಅವರು ಮಾತಾಡ್ತಾರೆ, ಆಮೇಲೆ ನಾನು ಮಾತಾಡ್ತೇನೆ. ನಮ್ಮ 3 ಜನ ಮಾತಾಡ್ತೇವೆ. ಪ್ರಪ್ರಥಮವಾಗಿ ಅವರ ನಮ್ಮ ರಾಜ್ಯ ಅಧ್ಯಕ್ಷರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇದ್ದೇವೆ ಇದ್ರ ಜೊತೆ ಅಧ್ಯಕ್ಷರಾಗ್ಲಿಕ್ಕಾಗಲೇ ಹೇಳಿದ್ದಾರೆ. ಸೊ ಎಲ್ಲ ವಿಚಾರಗಳನ್ನ ಇವತ್ತು ನಾಳೆ 2 ಪ್ರಮುಖ ವಿಷಯಗಳನ್ನ ನಾವು ಅಲ್ಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೊಡ್ತಾ ಇದ್ದೇವೆ. ಮತ್ತೆ ನಾನು ಒಂದಿಶ ಯಾವುದು ಏನು ಇವತ್ತು ಸಿಂಧೂರು ಲಕ್ಷ್ಮಣ ಬಹುಶಃ ಅವ್ರ ಹೋರಾಟದ ಸಂದರ್ಭದಲ್ಲಿ ಸಿಂಧೂರು ಲಕ್ಷ್ಮಣ ಅಚ್ಚ ಕನ್ನಡಿಗರು, ನಮಗೆಲ್ಲ ಗೊತ್ತಿರ್ಲಿ. ಸಿಂಧೂರು ಲಕ್ಷ್ಮಣ ಅಚ್ಚ ಕನ್ನಡಿಗರು. ಅವರು ಹೋರಾಟ ಆಗ್ಬೇಕಾದ್ರೆ ಇದು ಮುಂಬೈ ಪ್ರಾಂತದ ಭಾಗದಲ್ಲಿ ಇರ್ತಕ್ಕಂಥದ್ದು. ಮತ್ತು ಅವಾಗ ಬಹುಶಃ ರಾಜ್ಯಗಳ ವಿಂಗಡಣೆ ಯಾವುದೂ ಇದ್ದಿಲ್ಲ ಸ್ವತಂತ್ರ ಹೋರಾಟದಲ್ಲಿ. ಸ್ವತಂತ್ರ ಆದ ಮೇಲೆ ರಾಜ್ಯಗಳಾಗಿರೋದು. ಅದಕ್ಕಿಂತ ಮುಂಚಿತವಾಗಿ ಏನೈತಲ್ಲ, ಇದು ಒಂದು ದೇಶ ಅನ್ನೋ ಒಂದು ರೀತಿಯಲ್ಲಿ ಬ್ರಿಟಿಷರು ಇದನ್ನೆಲ್ಲ ಇತಿಹಾಸವನ್ನು ಬರೆದಿಟ್ಟಿದ್ದ. ಆದ್ರೆ ನಮ್ಮ ಕನ್ನಡ ಭಾಷೆ ಎಲ್ಲಿ ಮಠ ಐತೆ ಅಂತಂದ್ರೆ ಇವತ್ತ ನಾಸಿಕ್ ವರೆಗೆ ಕೂಡ ಕನ್ನಡ ಭಾಷೆ ನಾವು ನೋಡ್ಬೋದು. ಅಜಂತ ಗುಹೆಗಳು ಚಾಲುಕ್ಯರ ಕಾಲದಲ್ಲಿ ಇರ್ತಕ್ಕಂಥ, ಹೊಯ್ಸಳರ ಕಾಲದಲ್ಲಿ ಅಜಂತ ನಾಸಿಕ್ ವರೆಗೂ ಕೂಡ ಕನ್ನಡ ಭಾಷೆ ನಾವು ನೋಡಿದೀವಿ. ನಮ್ಮ ಬಾದಾಮಿ ಅರಸರು ಅಫ್ಘಾನಿಸ್ತಾನವರೆಗೆ ಆಳಿರತಕ್ಕಂಥ ಇತಿಹಾಸ ನಮ್ಮಲ್ಲಿದೆ. ಇವತ್ತ ಕೇವಲ ಭಾರತ ದೇಶ ಅಷ್ಟೇ ಅಲ್ಲ, ಅಫ್ಘಾನಿಸ್ತಾನದವರೆಗೂ ನಮ್ಮ ಸಾಮ್ರಾಜ್ಯವನ್ನು ಆಳಿದ್ದಾರೆ ಹೊಯ್ಸಳರು ಮತ್ತು ಚಾಲುಕ್ಯರು. ಮತ್ತು ಶ್ರೀಕೃಷ್ಣ ದೇವರಾಯ ಹಕ್ಕಬುಕ್ಕರು ಕಟ್ಟಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ. ಅದಾದ್ಮೇಲೆ ಶ್ರೀಕೃಷ್ಣ ದೇವರಾಯ 15-16 ಶತಮಾನದಲ್ಲಿ ಬಂದ ಮೇಲೆ ನಮ್ಮ ಕನ್ನಡ ನಾಡಿನ ಒಂದು ಕೀರ್ತಿಯನ್ನ, ಕನ್ನಡ ಧ್ವಜವನ್ನ ಮಧುರೆವರೆಗೂ ಇರ್ತಕ್ಕಂಥದ್ದು ನೀವು ನೋಡಿದಿರಿ. ಈ ಒಂದು ಹಾಡಿನಾಗ ಬರ್ದಾರ ನಮ್ಮ ವಿಜಯ ನರಸಿಂಹ ಅವರು, ವಿಷ್ಣುವರ್ಧನ್ ಅಭಿನಯ ಮಾಡಿರ್ತಕ್ಕಂಥ ಹಾಡಿನಲ್ಲಿ ಬರ್ತೈತಿ, ಮಧುರೆವರೆಗೆ ರಾಜ್ಯವನ್ನ ವಿಸ್ತರಿಸಿದ್ರು ಅಂತೇಳಿ. ಯಾವಾಗ ಇದು ರಾಜ್ಯ ವಿಂಗಡಣೆ ಆಯ್ತಲ್ಲ, ಅವಾಗ ಏನಾಯ್ತಲ್ಲ, ಇದು ನಮ್ಮ ಜತ್ ಒಂದು ತಾಲೂಕು, ಸೋಲಾಪುರ ಜಿಲ್ಲೆ, ಸಿಂಧೂರ್ ಗ್ರಾಮ. ಸಿಂಧೂರ್ ಲಕ್ಷ್ಮಣ ಹುಟ್ಟಿರ್ತಕ್ಕಂಥದ್ದು ಇವಾಗ ನಾವು ಜತ್ ತಾಲೂಕು ಮಹಾರಾಷ್ಟ್ರಕ್ಕೆ ಸೇರಿರ್ಬೋದು, ಸೋಲಾಪುರಕ್ಕೆ ಸೇರಿರ್ಬೋದು. ಆದ್ರೆ ನಾವು ಒಂದು ವಿನಂತಿ ಮಾಡ್ಕೊಂತೀವಿ ಇವತ್ತ ಅಧ್ಯಕ್ಷರ ನಮ್ಮ ನೇತೃತ್ವದಲ್ಲಿ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಂತೀವಿ, ಕೇಂದ್ರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಂತೀವಿ. ಸಿಂಧೂರ್ ಲಕ್ಷ್ಮಣ ಇಡೀ ಭಾರತ ದೇಶದ ಒಬ್ಬ ಅಪ್ರತಿಮ ಹೋರಾಟಗಾರ. ನಮ್ಗೆಲ್ಲ ಗೊತ್ತಿರಲಿ ಯಾವ ರೀತಿ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿದ್ರ. ಸಿಂಧೂರ್ ಲಕ್ಷ್ಮಣ 1800 ಚಿಲ್ಲರದಲ್ಲಿ ಹುಟ್ಟಿರ್ತಕ್ಕಂಥ, 1800ರಲ್ಲಿ ಹುಟ್ಟಿರ್ತಕ್ಕಂಥ ಸಿಂಧೂರ್ ಲಕ್ಷ್ಮಣ ಬ್ರಿಟಿಷರ ವಿರುದ್ಧವಾಗಿ ಎದೆ ಕೊಟ್ಟು ಹೋರಾಟ ಮಾಡಿರ್ತಕ್ಕಂಥ ಅಪ್ರತಿಮ ಹೋರಾಟಗಾರ. ಹೆಂಗ್ ಓಡಿ ಹೋದ್ರ ಬೆನ್ನಿಗೆ ಗುಂಡು ಬಿದ್ರ ಎಲ್ಲ ಬ್ರಿಟಿಷ್ ಸರ್ಕಾರ ಬರೆದು ಬಿಡ್ತೈತಿ ಇತಿಹಾಸ.
ಒಬ್ಬ ಕನ್ನಡಿಗ ಸ್ವತಂತ್ರ ಹೋರಾಟದಲ್ಲಿ ಓಡಿ ಹೋಗ್ಬೇಕಾದ್ರೆ ನಾವು ಗುಂಡು ಹೊಡೆದಿವಿ ಅಂತೇಳಿ ಇತಿಹಾಸ ಬರೀತೈತಿ ಅಂತೇಳಿ ಸಿಂಧೂರು ಲಕ್ಷ್ಮಣ ಎದೆ ಕೊಟ್ಟು ಹೋರಾಟ ಮಾಡಿ ಎದೆಗೆ ಗುಂಡು ಬಿದ್ದಿರತಕ್ಕಂತ ಒಬ್ಬ ಅಪ್ರತಿಮ ಹೋರಾಟಗಾರ. ಹಿಂಗಾಗಿ ಇವತ್ತು ಸಿಂಧೂರ ಅಂತಕ್ಕಂಥ ಗ್ರಾಮ ಏನಿದೆ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಕರ್ನಾಟಕದವ್ರು ಏನ್ ಮಾಡ್ಬಿಟ್ರ ಸರ್ಕಾರ ಅಂದ್ರೆ ಸಿಂಧೂರು ಲಕ್ಷ್ಮಣ ಹುಟ್ಟಿದ್ದು ಮಹಾರಾಷ್ಟ್ರ, ಸಿಂಧೂರು ಲಕ್ಷ್ಮಣ ಸ್ಮಾರಕ ಇರೋದು ಜತ್ ತಾಲೂಕ್ ಸಿಂಧೂರ. ನಮ್ಗೇನ್ ಸಂಬಂಧ ಹೋಲ್ಬಿಡ ಅಂತೇಳಿ ನಮ್ಮ ಮಹೇಶ್ ಹೆಂಗ್ ಹೇಳಿದ ಹಂಗ ಹೋಲ್ಬಿಡ ಅಂತೇಳಿ ಕರ್ನಾಟಕದವ್ರು ಬಿಟ್ರ. ಇನ್ನು ಮಹಾರಾಷ್ಟ್ರ ಸರ್ಕಾರದವ್ರು ಏನ್ ಮಾಡ್ರ ಒಂದ್ ನಿಮಿಷ ಮುಗಿತ್ ಸಂಗೊಳ್ಳ ರಾಯಣ್ಣ ಫ್ರೀಡಂ ಫೈಟರ್, ಭಾರತ ದೇಶದಲ್ಲಿ ಫ್ರೀಡಂ ಫೈಟರ್. ಅವ್ರ ಹೆಸರನ್ನ ಏರ್ಪೋರ್ಟ್ ಗೆ ನಾಮಕರಣ ಆಗ್ಲಿಕ್ಕೆ ನಮ್ದೇ ಸಿದ್ದರಾಮಯ್ಯ ಸರ್ಕಾರ ನಾವು ಎಲ್ಲ ಪರಿಶ್ರಮ ಪಟ್ಟು ನಾವು ಮಾಡಿದ್ದೇವೆ. ರಾಯಣ್ಣಗೆ ಅಪಮಾನ ಮಾಡ್ಬೇಕಂತದ್ದು ಯಾವ್ದು ಉದ್ದೇಶ ಇಲ್ಲ. ನಾನ್ ಹೇಳಿರೋದು ಏನಂತಂದ್ರೆ ಅವ್ರು ಹೇಳಿದ್ರು ಫುಟ್ಪಾತ್ ನಲ್ಲಿ ಅಥವಾ ಎಲ್ಲೋ ಒಂದ್ ಕಡೆ ಫೋಟೋ ಇಟ್ಟು ಹಿಂಗ್ ರೀತಿ ಅಪಮಾನ ಆಗೋದು ಬೇಡ. ಆದ್ರೂ ಕೂಡ ನಾನು ಹೇಳಿದ್ದೆ ಏನಾದ್ರೂ ನಿಮ್ ಮನಸ್ಸಿಗೆ ನೋವಾಗಿದ್ರೆ ನಾನ್ ನಿಮ್ಗೆ ಕೈ ಮುಗಿದು ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ IB ನಲ್ಲಿ ಹೇಳಿದಾರ. ತಾವೆಲ್ಲ ಈ ವಿಚಾರವನ್ನು ದಯವಿಟ್ಟು ಇದನ್ನ ಇವತ್ತಿಗೆ ಅದನ್ನ ಮುಗಿಸ್ಬೇಕಂತ ನಿಮ್ಗೆ ವಿನಂತಿ ಮಾಡ್ತೀನಿ. ಇಲ್ಲ ಹಂಗೇನಿಲ್ಲ. 1987-83 ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ ಇರ್ಬೋದು, ಆ ಭಾಗದಲ್ಲಿ ಇರ್ತಕ್ಕಂಥ ಚಿಕ್ಕೋಡಿ, ಅಥಣಿ, ಆ ಭಾಗದಲ್ಲಿ ಬರ್ತಕ್ಕಂಥ ಸಾವಿರಾರು ಹಳ್ಳಿಗಳಲ್ಲಿ ಕನ್ನಡ ಭಾಷೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಧಕ್ಕೆ ಬಂದಿರತಕ್ಕಂಥದ್ದ ಇತಿಹಾಸ ನಿಮ್ಗೆಲ್ಲ ಗೊತ್ತು. ಕನ್ನಡ ಭಾಷೆ ಮತ್ತು ಕನ್ನಡವನ್ನ ಆಡಳಿತ ಭಾಷೆನಾಗಿ ಆಗ್ಬೇಕು ಅಂತಕ್ಕಂಥದ್ದು ಮತ್ತು ನಮ್ಮ ಮಕ್ಕಳಿಗೆ ಕನ್ನಡ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಕನ್ನಡ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಇತರೆ ಭಾಷೆ ಬಹಳ ಅತಿಕ್ರಮಣವಾಗಿ ಆಗ್ತಾ ಇರೋದ್ರಿಂದ ನಮ್ಮ ಈ ಭಾಗದ ಸಾಹಿತಿಗಳಿಗೆ, ಈ ಭಾಗದ ಒಂದು ಚಿಂತಕರಿಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಆತಂಕವನ್ನು ಸೃಷ್ಟಿಯಾಗಿದ್ದು 82-83. ಆ ಸಂದರ್ಭದಲ್ಲಿ ಸರ್ಕಾರ ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮವರೇ ಆಗಿರ್ತಕ್ಕಂಥವ್ರು ಶಿಗ್ಗಾಂವ್ ತಾಲೂಕಿನ ಸವಣೂರಿನ ವಿಕ್ರು ಗೋಕಾಕ್ ಅವರು ಏನು ವರದಿಯನ್ನ ರೆಡಿ ಮಾಡಿದ್ರು ಸರ್ಕಾರಕ್ಕೆ, ಗುಂಡ್ರಾಯರ ಸರ್ಕಾರಕ್ಕೆ ವರದಿಯನ್ನು ರೆಡಿ ಮಾಡಿ ಅರ್ಪಣೆ ಮಾಡಿದ್ರು. ಈ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಬರ್ತಕ್ಕಂಥ ಸಾವಿರಾರು ಗಡಿ ಹಳ್ಳಿಗಳಲ್ಲಿ ಕನ್ನಡ ಭಾಷೆಗೆ ಭದ್ರತೆ ಇಲ್ಲ, ಕನ್ನಡ ಆಡಳಿತ ಇಲ್ಲ, ನಮ್ಮ ಶಿಕ್ಷಣಕ್ಕೆ ಸರಿಯಾದಂತ ಕನ್ನಡ ಕಡ್ಡಾಯ ಶಿಕ್ಷಣ ಮಕ್ಕಳಿಗೆ ಇಲ್ಲ ಅನ್ನೋ ಒಂದು ರೀತಿಯ ಒಂದು ಆತಂಕವನ್ನು ವ್ಯಕ್ತಪಡಿಸಿದಾಗ ಅವಾಗ ಸರ್ಕಾರ ಅದನ್ನ ಅನುಷ್ಠಾನಗೊಳಿಸದೇ ಇರದ ಸಂದರ್ಭದಲ್ಲಿ ನಮ್ಮವರೆಲ್ಲ ಹೋರಾಟಕ್ಕೆ ಬಿದ್ರು ಕೂಡ ಜನ ಸೇರ್ಲಿಲ್ಲ. ನಮ್ಮವರು ಪಾಟೀಲ್ ಪುಟ್ಟಪ್ಪ ಅವರು ಕನ್ನಡಕ್ಕಾಗಿ ಎಷ್ಟು ತ್ಯಾಗ ಮಾಡ್ಯಾರಿ, ಎಷ್ಟು ಹೋರಾಟ ಮಾಡಿದಾರ. ಸಂಗೀತ ಕ್ಷೇತ್ರ ಎಷ್ಟು ಹೋರಾಟ ಮಾಡಿ ಇದು ಮಾಡಿ ಕೊಟ್ಟಾರಿ. ನಿಮ್ಮ ವಿಷಯಕ್ಕೆ ನಾ ಬರ್ತಾ ಇದ್ದೇನೆ. ಪಾಟೀಲ್ ಪುಟ್ಟಪ್ಪನವರು ಮತ್ತು ಚಂದ್ರಶೇಖರ್ ಪಾಟೀಲ್ ಅವರು ಇನ್ನಿತರ ಕನ್ನಡ ಸಾಹಿತ್ಯಗಳು ಏನು ಆ ಒಂದು ಹೋರಾಟಕ್ಕೆ ನಿಂತ್ರಲ್ಲ, ನಿಮ್ಗೆ ಗೊತ್ತಿರ್ಲಿ ನಮ್ಮ ಮನಸ್ಥಿತಿ ಹೆಂಗಪ್ಪ ಅಂತಂದ್ರೆ ಯಾವುದೇ ಒಂದು ಕಷ್ಟ ಕಾಲಕ್ಕೆ ಜನರನ್ನ ಕರೆದ್ರೆ ಬರ್ತಕ್ಕಂಥದ್ದು ಬಹಳ ಕಮ್ಮಿ. ಇವತ್ತು ಚಂದ್ರಶೇಖರ್ ಪಾಟೀಲ್ ಅವರು, ಪಾಟೀಲ್ ಪುಟ್ಟಪ್ಪನವರು ಇಬ್ರು ತಮ್ಮ ಒಂದು ಪುಟಗಳಲ್ಲಿ ಬರ್ಕೊಂಡಿರ್ತಕ್ಕಂಥದ್ದು ಜನ ಸೇರ್ಲಿಲ್ಲ ಅಂತೇಳಿ. ಅವ್ರು ಹೋರಾಟಕ್ಕೆ ನಂತರ ಜನ ಸೇರ್ಲಿಲ್ಲ. ಅವಾಗ ಅವ್ರು ತೀರ್ಮಾನ ಮಾಡಿದ್ರು, ಚಂದ್ರಶೇಖರ್ ಪಾಟೀಲ್ ಅವರು ತೀರ್ಮಾನ ಮಾಡಿದ್ರು, ಪಾಟೀಲ್ ಪುಟ್ಟವರು ತೀರ್ಮಾನ ಮಾಡಿದ್ರು, ಯಾರು ಕರ್ಕೊಂಡ್ ಬಂದ್ರೆ ಏನಿದೆ ಈ ಒಂದು ಹೋರಾಟಕ್ಕೆ ಶಕ್ತಿ ಬರ್ತದೆ ಅಂತೇಳಿ. ಅವಾಗ ಯಾರಿವನು ಚಲನಚಿತ್ರ ಶೂಟಿಂಗ್ ತಮಿಳ್ನಾಡಿನಲ್ಲಿ ಆಗ್ಬೇಕಾದ್ರೆ, ಮಡ್ರಾಸ್ ಆಗ್ಬೇಕಾದ್ರೆ ಚಂದ್ರಶೇಖರ್ ಪಾಟೀಲ್ ಚಂಪಾ ಅವರು ಹೋಗಿ ರಾಜ್ಕುಮಾರ್ ರಿಕ್ವೆಸ್ಟ್ ಮಾಡ್ಕೊಂಡ್ರ, ಇಲ್ಲ ನಾವು ಈ ರೀತಿ ಹೋರಾಟ ಮಾಡ್ತಾ ಇದ್ದೀವಿ, ಜನ ಸೇರ್ತಾ ಇಲ್ಲ, ಅದು ಉತ್ತರ ಕರ್ನಾಟಕ ಭಾಗ, ನೀವು ಧಾರವಾಡಕ್ಕೆ ಮೊದಲನೇಗೆ ಧಾರವಾಡಕ್ಕೆ ಬರ್ಬೇಕು, ಅದಾದ್ಮೇಲೆ ಬೆಳಗಾವಿ, ಬಿಜಾಪುರ ಈ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದ ರ್ಯಾಲಿಗಳನ್ನ ನಾವು ಮಾಡ್ಬೇಕಂತ ಐತೆ. ಯಾವ ಕಾರಣಕ್ಕಾಗಿ ರಾಜ್ಕುಮಾರ್ ಕೇಳಿದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಕನ್ನಡ ಭಾಷೆಗೆ ಧಕ್ಕೆ ಬಂದಿದೆ, ಆಡಳಿತ ಭಾಷೆ ಎಲ್ಲ ಮಹಾರಾಷ್ಟ್ರದಿಂದ ಬಹಳ ಕನ್ನಡದ ಮೇಲೆ ಅತಿಕ್ರಮಣ ಆಗ್ತಾ ಇರೋದ್ರಿಂದ, ಭಾಷೆ ಅತಿಕ್ರಮಣ ಆಗ್ತಾ ಇರೋದ್ರಿಂದ ಯಾವ ರೀತಿ ಇವತ್ತು ಮರಾಠಿಗರು ನಮ್ಮ ಒಂದು ಕನ್ನಡದ ಮೇಲೆ ಒಂದು ಈಗನು ಕೂಡ ಇನ್ನೂ ಅದು ವಿವಾದ ಮುಗಿತಾನೆ ಇಲ್ಲ. ಅವಾಗಲೇ ಈಗ ಹೆಂಗಿದ್ರೆ ಅವಾಗ ಹೆಂಗಿರ್ಬಾರ್ದು. ಒಂದ್ ನಿಮಿಷ ಬಂದ್ಬಿಡ್ತೇನೆ ಲೈನ್ಗೆ, ಒಂದ್ ನಿಮಿಷ. ಈಗ ನಾವ್ ಹಿಂಗದೇವ್ ನಮ್ಮ ಕನ್ನಡ ಬಸ್ಸಿಗೆ ಕಲ್ಲು ಹೊಡಿದು, ಕನ್ನಡದ ಕಂಡಕ್ಟರ್ಗೆಲ್ಲ ಮಕ್ಕಳಿಗೆ ಮಸಿ ಬಳಿದು, ಈ ರೀತಿ ಇವಾಗ ನಾವು ನೋಡ್ತಾ ಇದ್ದೀವಿ. ಅವಾಗ ಹೆಂಗಿರ್ಬಾರ್ದು 30 ವರ್ಷ ಹಿಂದ್ಗಡೆ, ಅದನ್ನ ನೀವು ಊಹೆ ಮಾಡ್ಕೋಬೇಕ. ಸೊ ಹಿಂಗಾಗಿ ಏನೈತಲ್ಲ, ರಾಜ್ಕುಮಾರ್ ಅವರು ಅವಾಗ ಈ ಒಂದು ಹೋರಾಟಕ್ಕೆ ಬಂದ್ರು. ಅವ್ರು ಬಂದ ಮೇಲೆ ಲಕ್ಷಾಂತರ ಜನ ಇವತ್ತು ಕಡಪ ಮೈದಾನದಲ್ಲಿ 82ರಲ್ಲಿ ಡೇಟ್ ಕೂಡ ನೆನಪಿದೆ ನಮ್ಗೆ. 13ನೇ ತಾರೀಕು 9ನೇ ತಿಂಗಳ 2019 ಅವಾಗ ಲಕ್ಷಾಂತರ ಜನ ಸೇರಿದ್ರು. ಅವಾಗ ಸರ್ಕಾರ ಎಚ್ಚೆತ್ತುಕೊಂಡ ಮೇಲೆ ಅವಾಗ ಏನೈತಲ್ಲ ಅದು ಸರ್ಕಾರ ಅನುಷ್ಠಾನ ಆಗಿದ್ರಿಂದ ಇವತ್ತು ನಾವು ಚಿಕ್ಕೋಡಿ, ಬೆಳಗಾವಿ ಆ ಭಾಗದಲ್ಲಿ 100,000 ಹಳ್ಳಿಗಳು ಇವತ್ತು ನಾವು ಕನ್ನಡ ನಾಡಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ಪ್ರಕರಣದಿಂದ ರಾಜ್ಕುಮಾರ್ ಅವ್ರ ಸ್ಮಾರಕ ನಾಚಿಕೆ ಬರಬೇಕು.
ಈ ಭಾಗದ ಆಡಳಿತನ ಮಾಡತಕ್ಕಂಥವ್ರಿಗೆ, ಈ ಭಾಗದ ಪಕ್ಷಾತೀತ ಜನಪ್ರತಿನಿಧಿಗಳಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾಚಿಕೆ ಬರ್ಬೇಕು. ಇವತ್ತು ಬೆಂಗಳೂರು ಶಾಂತಿಕೆರೆನಲ್ಲಿ ಇವತ್ತು ಗೋಕಾಕ್ ಸ್ಮಾರಕವನ್ನು ಮಾಡಿದಾರ. ಸದಾಶಿವನಗರ್ಗೆ ಹೋಗ್ಬೇಕಾದ್ರೆ ಮಲ್ಲೇಶ್ವರಂನಿಂದ ಅವರು ಬೆಂಗಳೂರಿನಲ್ಲಿ ಮಾಡಿದಾರ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಕೂಡ ಸ್ಮಾರಕ ಇಲ್ಲ, ಗೋಕಾಕ್ ಸ್ಮಾರಕ. ಇವತ್ತು ಯಾಕೆ ಇವ್ನ ನೆನಪು ಮಾಡ್ಕೋಬೇಕಪ್ಪ ಅಂತಂದ್ರ ನಮ್ಮ ಇತಿಹಾಸ, ನಮ್ಮ ಸ್ವತಂತ್ರ ಇರ್ಬೋದು, ನಮ್ಮ ನಾಡಿಗಾಗಿ ಯಾರ್ಯಾರು ಏನ್ ತ್ಯಾಗ ಮಾಡಿರ್ತಾರಲ್ಲ ಅದನ್ನ ಉಳಿಸ್ಕೊಳ್ತಕ್ಕಂತ ಒಂದು ಕರ್ತವ್ಯ ನಮ್ಮೆಲ್ಲರದ್ದು ಕರ್ತವ್ಯ. ಆದ್ರಿಂದ ಶಂಕಿಕೆರೆನಲ್ಲಿ ಪಕ್ಕದಲ್ಲಿ ದೊಡ್ಡ ಗಾರ್ಡನ್ ಮಾಡಿದಾರೆ. ರಾಜ್ಕುಮಾರ್ ಅವರು ಗೋಕಾಕ್ ಸ್ಮಾರಕಕ್ಕೆ ಬಂದಾಗ ಹೆಂಗ ರಾಜ್ಕುಮಾರ್ ಕೈ ಮಾಡಿ ನಮಸ್ಕಾರ ಮಾಡಿದ್ರಲ್ಲ, ಬಿಳೆ ಪಂಚಿ ಬಿಳೆ ಅಂಗಿ. ಮಾನ್ಯರ ವಿಮಾನ ನಿಲ್ದಾಣಗಳಿಗೆ ಹೆಸರಿಡುವ ಕುರಿತು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದ ಶ್ರೀಕಾಂತ್ ಶೇಟ್ ಅವರು ಈಗಾಗಲೇ ತಮಗೆ ವಿಷಯಗಳನ್ನು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಈ ಹೋರಾಟದ ರೂವಾರಿಗಳು ಮುತ್ತಣ್ಣವರು ಈಗಾಗಲೇ ಹಲವಾರು ವಿಷಯಗಳನ್ನ ತಮ್ಮ ಮುಂದೆ ಮಂಡಿಸಿದ್ದಾರೆ. ನಮ್ದು ತಮ್ಮ ಮುಖಾಂತರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಎಷ್ಟೇ ಮನವಿ, ಈ ನಾಡಿಗಾಗಿ ಹೋರಾಟ ಮಾಡಿರ್ತಕ್ಕಂಥ 4 ಮಾನ್ಯರ ಹೆಸರನ್ನ ತಾವು ಆದಷ್ಟು ಬೇಗನೆ 4 ವಿಮಾನ ನಿಲ್ದಾಣಗಳಿಗೆ ಹೆಸರಿಡಬೇಕಂತೇಳಿ ತಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ಕೊಳ್ಳೋದ್ರ ಜೊತೆಗೆ ತಾವು ಏನು ಈ ಹೋರಾಟಕ್ಕೆ ತಮ್ಮದು ಸಹಕಾರ ಇರಲಿ ಅಂತಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಂಡು ಪತ್ರಿಕಾಗೋಷ್ಠಿ ಎಲ್ಲರಿಗೂ ನಮಸ್ಕಾರ. ಅಭಿನಂದನೆ. ನೂತನವಾಗಿ ನಮ್ಮ ರಾಜ್ಯ ಯುವ ಘಟಕದ ಆಗಿರುವ ಶ್ರೀಕಾಂತ್ ಶೇಟ್ ಅವರಿಗೆ ನಾವು ತಮ್ಮೆಲ್ಲರ ಮುಖಾಂತರ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೇನೆ. ನಿಜವಾಗಿಯೂ ಯುವ ಹೋರಾಟಗಾರರು ಶ್ರೀಕಾಂತ್ ಶೇಟ್ ಅವರು ಸಮಾಜಮುಖಿಯಾಗಿ ಹಲವಾರು ಇದೊಂದಲ್ಲ, ಸಮಾಜದಲ್ಲಿ ಹಲವಾರು ಕಷ್ಟಗಳಿಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಔದ್ಯೋಗಿಕವಾಗಿರ್ಬೋದು, ಸಾಕಷ್ಟು ಜನರಿಗೆ ಸಹಾಯ ಮಾಡ್ತಕ್ಕಂಥ ಒಬ್ಬ ಯುವ ನೇತಾರರು ಅಂತ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಪುನಃ ಇನ್ನೊಮ್ಮೆ ಯಶಸ್ವಿಯಾಗಿ ಅಧ್ಯಕ್ಷರಾಗಿ ನಿರ್ವಹಿಸಲಿ ಅಂತ ಹೇಳಿ ತಮಗೆಲ್ಲರಿಗೂ ನಾನು 4 ಮಾತು ನಮಸ್ಕಾರ.